ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನು ಇವಾಗ ಕಪ್ಪು ಪಾಂಫ್ರೆಟ್ ಫಿಶ್ ಫ್ರೈನ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾರು ತಿನ್ನಲ್ಲ ಅಂತಾರೆ, ಅವರು ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದ್ರಿಂದ. ಬನ್ನಿ ಹಾಗಾದರೆ ಫಿಶ್ ಫ್ರೈನ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನೋಡಿ, ನಾನು 1/2 kg ಫಿಶ್ನ ತೊಗೊಂಡಿದ್ದೀನಿ ವಾಶ್ ಮಾಡಿ. ಇವಾಗ ಹುಣಸೆಹಣ್ಣ ಒಂದು 10 ನಿಮಿಷ ನೆನೆಸಿ ತೊಗೊಂಡಿದ್ದೀನಿ. ಇವಾಗ ಕಿವುಚಿ ಹಾಕ್ತಾಯಿದ್ದೀನಿ ಇದನ್ನು ಹುಣಸೆಹಣ್ಣ ರಸನ. ಇವಾಗ 2 ಎಗ್ಗನ್ನು ತೊಗೊಂಡಿದ್ದೀನಿ. ಇದರಲ್ಲಿರುವಂಥ ಎಲ್ಲೋನ ಹಾಕಬಾರ್ದು ನೋಡಿ, ತೆಗೆದು ಹಾಕ್ತಾಯಿದ್ದೀನಿ ಎಲ್ಲೋನ. ಬೇಕಂದರೆ ಹಾಕ್ಬೋದು, ತುಂಬ ಮೆತ್ತಗಾಗುತ್ತೆ, ಅದಕ್ಕೋಸ್ಕರ ನಾನು ಎಲ್ಲೋನ ಹಾಕ್ತಾಯಿಲ್ಲ, ವೈಟ್ ಮಾತ್ರ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ನೀವು ಹಾಕ್ಕೊಂಡು ಮಾಡ್ಕೋಬೋದು. ನಾನು ತೆಗೆದು ಹಾಕ್ತಾಯಿದ್ದೀನಿ ಎಲ್ಲೋನ. ಅರ್ಧ kgಗೆ 2 ಎಗ್ಗನ್ನು ಹಾಕ್ತಾಯಿದ್ದೀನಿ. ಇವಾಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. 3 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಬೇಕು ಅನ್ನೋಕ್ಕೋಸ್ಕರ 3 ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. 3 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಅದು 1 ಟೀ ಸ್ಪೂನು ಸ್ಕಿಪ್ ಆಗಿದೆ, ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮುಳ್ಳಿರುತ್ತೆ, ನೋಡಿಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕಡೆ ಲೆವೆಲ್ಲಾಗಿ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫಸ್ಟೇ ಪೇಸ್ಟನ್ನು ರೆಡಿ ಮಾಡಿಕೊಂಡು ಒಂದೊಂದನ್ನೇ ಪೀಸನ್ನು ಡೀಪ್ ಮಾಡಿ ತೊಗೋಬೋದು. ಇವಾಗ ನಾನು ಇದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ನೀರನ್ನು ಏನೂ ಹಾಕಬಾರ್ದು, ಇಷ್ಟರಲ್ಲೇ ಇದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ನೋಡಿ, ನಾನು ರವೆ ಹಚ್ಚಿನೂ ಸಹ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ನಾನು ಅದು ರವೆ ಹಚ್ಚಿ ಮಾಡಿರೋದು ಕಾಟ್ಲಾ ಫಿಶ್ ಫ್ರೈನ ಮಾಡಿರೋದು. ಇದು ಪಾಂಫ್ರೆಟ್ ಫಿಶ್ ಫ್ರೈ. ತುಂಬ ಈಸಿ ಫಿಶ್ ಫ್ರೈ ಮಾಡೋದು, ಬೇಗ ರೆಡಿಯಾಗುತ್ತೆ. ಎಲ್ಲ ರೆಸಿಪಿಗಿಂತ ಇದು ತುಂಬ ಬೇಗ ರೆಡಿಯಾಗುತ್ತೆ. ಇದನ್ನು 1/2 hour ನೆನೆಯಲ್ಲಿ ಇಡ್ತಾ ಇದ್ದೀನಿ. ಇವಾಗ ನೋಡಿ, ಈ ಥರ ರೆಡಿ ಮಾಡಿ ತೊಗೊಂಡಿದ್ದೀನಿ ನಾನು ಫ್ರೈ ಮಾಡೋಕ್ಕೋಸ್ಕರ. ಇವಾಗ ತವಾ ಫ್ರೈನ ಮಾಡ್ತಾಯಿದ್ದೀನಿ. ತುಂಬ ಎಣ್ಣೆ ಹಾಕಬಾರ್ದು. ನೋಡಿ, ನಾನು ಬೇರೊಂದು ರೆಸಿಪಿನ ಮಾಡಿದ್ದೆ, ಅದು ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ಅದರಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ 2 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದೀನಿ ನಾನು. ಇವಾಗ ನೋಡಿ, ಇವಾಗ ತುಂಬ ಎಣ್ಣೆ ಹಾಕಿದ್ರಿ ಅದು ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ತವಾ ಫ್ರೈನೇ ಮಾಡಬೇಕು. ಇದನ್ನು ನೀವು ಡೀಪ್ ಫ್ರೈ ಮಾಡಬೇಕಂದ್ರೆ ರವೆ ಹಚ್ಚಿ ಮಾಡೋದ್ರಿಂದ ಡೀಪ್ ಫ್ರೈ ತುಂಬ ಚೆನ್ನಾಗಾಗುತ್ತೆ. ನಾನು ರವೆ ಹಚ್ಚಿ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ತವಾ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಸೈಡ್ ಇವಾಗ ಬೆಂದಿದೆ, ಒಳಿಸಿ ಹಾಕ್ತಾಯಿದ್ದೀನಿ. ತುಂಬ ಈಸಿ ಫಿಶ್ ಫ್ರೈ ಮಾಡೋದು, ಇಷ್ಟಪಟ್ಟು ತಿಂತಾರೆ. ಉಪ್ಪು ಖಾರ ಲೆವೆಲ್ಲಾಗಿ ಇರುತ್ತೆ. ಈ ಥರ ಮಾಡಿ ತಿನ್ನಿ. ಅದು ರವೆ ಹಚ್ಚಿದರೆ ಅಷ್ಟೊಂದು ಇಷ್ಟಪಡಲ್ಲ ಮನೆಯಲ್ಲಿ ಒಬ್ಬೊಬ್ಬರು. ಈ ಥರ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ತುಂಬ ಎಣ್ಣೆ ಹಾಕೋದ್ರಿಂದ ಮಸಾಲೆ ಎಲ್ಲ ಬಿಟ್ಟೋಗ್ಬಿಡುತ್ತೆ, ಅದಕ್ಕೋಸ್ಕರ ಇದನ್ನು ತವಾ ಫ್ರೈನ ಮಾಡ್ಕೋಬೇಕು. 2 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ಮಾಡ್ಕೊಳ್ಳಿ. ನೋಡಿ, ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ, ಇವಾಗ ಎಲ್ಲೋ ಹಾಕಿದರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಎಗ್ಗಲ್ಲಿ ಎಲ್ಲೋ ಹಾಕಿಲ್ಲ, ವೈಟ್ ಮಾತ್ರ ಹಾಕಿದ್ದೀನಿ. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟಿಯಾಗಿರುವಂಥ ಫಿಶ್ ಫ್ರೈ ರೆಡಿಯಾಗಿದೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೋಡಿ, ಟೇಸ್ಟಿಯಾಗಿರುವಂಥ ಪಾಂಫ್ರೆಟ್ ಫಿಶ್ ಫ್ರೈ ರೆಡಿಯಾಗಿದೆ.
ತುಂಬಾ ಈಸಿ ಫಿಶ್ ಫ್ರೈ ಮಾಡೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ರೆಡಿಯಾಗಿದೆ ಅಂತ. ತುಂಬ ಈಸಿ ಮಾಡೋದು ಫಿಶ್ ಫ್ರೈ ಮಾಡೋದು ಮಾತ್ರ. ಫಿಶ್ ಸಾರು ಆಯಿತು, ಫಿಶ್ ಫ್ರೈ ಆಯಿತು, ತುಂಬ ಬೇಗ ರೆಡಿಯಾಗುತ್ತೆ. ಅದು ಬೇಯಕ್ಕೆ ಟೈಮೇ ತಗೋದಿಲ್ಲ, ಅದಕ್ಕೋಸ್ಕರ ಬೇಗ ರೆಡಿ ಮಾಡ್ಕೋಬೋದು. ಇವಾಗ ಕಪ್ಪು ಪಾಂಫ್ರೆಟ್ ಫಿಶ್ ಫ್ರೈ ರೆಡಿಯಾಗಿದೆ, ತಿನ್ನಲು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.